ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 6 ವರ್ಷದ ಬಾಲಕನ ಕೈ ಉಳಿಸಿದ ಸ್ಪರ್ಶ ಆಸ್ಪತ್ರೆ, ಉಚಿತ ಚಿಕಿತ್ಸೆ ನೀಡಿ ಹೊಸ ಬದುಕು ನೀಡಿದ ವೈದ್ಯರ ತಂಡ. SRN ಮೆಹ್ತಾ ಶಾಲಾ ಬಸ್ ಹರಿದು 5 ವರ್ಷದ ಬಾಲಕ ದಾರುಣ ಸಾವು. 10,000 ಲಂಚ ಪಡೆಯುತ್ತಿದ್ದ ಸರ್ಕಾರಿ APP ಲೋಕಾಯುಕ್ತ ಬಲೆಗೆ. ಮಳೆಗಾಗಿ ಕಪ್ಪೆಗೆ ಪೂಜೆ, ಗಾರಂಪಳ್ಳಿ ಗ್ರಾಮದ ಮಹಿಳೆಯರಿಂದ ವಿಶೇಷ ಪ್ರಾರ್ಥನೆ. ಈಗ ವಾರ್ತೆಗಳ ವಿವರ. ತೀವ್ರ ಮೂಳೆ ಸೋಂಕಿನಿಂದ ಬಳಲುತ್ತಿದ್ದ 6 ವರ್ಷದ ಬಾಲಕ ಶಿವರಾಜ್ಗೆ ಮರುಜನ್ಮ ನೀಡಿದ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆ ವೈದ್ಯರ ತಂಡ. ಕಲಬುರಗಿಯ 6 ವರ್ಷದ ಬಾಲಕ ಶಿವರಾಜ್ ದೀರ್ಘಕಾಲದಿಂದ ಬಲಗೈಯಲ್ಲಿ ತೀವ್ರ ಮೂಳೆ ಸೋಂಕು ಕ್ರಾನಿಕ್ ಆಸ್ಟಿಯೋಮೈಲೈಟಿಸ್ ದಿಂದ ಬಳಲುತ್ತಿದ್ದ. ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೂ ಕೈ ಕತ್ತರಿಸುವುದೇ ಏಕೈಕ ಮಾರ್ಗ ಎಂದು ವೈದ್ಯರು ತಿಳಿಸಿದ್ದರು. ಕುಟುಂಬವು ಸುಮಾರು 12 ರಿಂದ 15 ಲಕ್ಷ ವೆಚ್ಚ ಮಾಡಿ ಆಸ್ತಿಯನ್ನು ಮಾರಾಟ ಮಾಡಿದ್ದರೂ ಫಲ ಸಿಕ್ಕಿರಲಿಲ್ಲ. ಕೊನೆಯ ಪ್ರಯತ್ನವಾಗಿ ಬೆಂಗಳೂರಿನ RR ನಗರದ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವರಾಜ್ಗೆ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ ನೇತೃತ್ವದ ವೈದ್ಯರ ತಂಡ ಸುಮಾರು 8 ಗಂಟೆಗಳ ಕಾಲ ಯಶಸ್ವಿಯಾಗಿ ಲಿಂಬ್ ಸಾಲ್ವೇಜ್ ಶಸ್ತ್ರಚಿಕಿತ್ಸೆ ನಡೆಸಿ ಕೈಯನ್ನು ಉಳಿಸಿದೆ. ಬಾಲಕನ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ಮನಗಂಡ ಸ್ಪರ್ಶ ಫೌಂಡೇಶನ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಸಂಪೂರ್ಣ ಚಿಕಿತ್ಸೆಯ ವೆಚ್ಚವನ್ನು ಭರಿಸಿದೆ. ಚಿಕಿತ್ಸೆ ಬಳಿಕ ಶಿವರಾಜ್ ಸಂಪೂರ್ಣವಾಗಿ ಚೇತರಿಸಿಕೊಂಡು 2 ಕೈಗಳೊಂದಿಗೆ ತನ್ನ ಊರಾದ ಕಲಬುರಗಿಗೆ ಮರಳಿದ್ದು, ಇದೀಗ ಶಾಲೆಗೆ ಹೋಗುತ್ತಿರುವುದು ಕುಟುಂಬದಲ್ಲಿ ಸಂತಸ ಮೂಡಿಸಿದೆ. ಈ ಪ್ರಕರಣದ ಮೂಲಕ ತೀವ್ರ ಮೂಳೆ ಸೋಂಕಿನ ಸಂದರ್ಭದಲ್ಲಿಯೂ ಆಧುನಿಕ ಚಿಕಿತ್ಸೆಯಿಂದ ಅಂಗಛೇದನವನ್ನು ತಪ್ಪಿಸಬಹುದೆಂದು ಮಹತ್ವದ ಸಂದೇಶವನ್ನು ಸ್ಪರ್ಶ ಆಸ್ಪತ್ರೆ ಸಾರ್ವಜನಿಕರಿಗೆ ನೀಡಿದೆ. ಅವರಿಗೆ ಇನ್ಫೆಕ್ಷನ್ ಕ್ಲಿಯರ್ ಮಾಡಬೇಕಾಗಿತ್ತು. ಅದು ಇನ್ಫೆಕ್ಷನ್ ಕ್ಲಿಯರ್ ಆಗಿದ್ದಿಲ್ಲ. ಅವರು 3 ವರ್ಷ ತಿರುಗಿದ್ರು, 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಆ ಬೋನ್ ಒಳಗಿರೋ ಇನ್ಫೆಕ್ಷನ್ ಯಾರೂ ಮುಟ್ಟೇ ಇದ್ದಿಲ್ಲ. ಅವ್ರ ಮೇಲಿಂದ ಬರೀ ಅಬ್ಸೆಸ್ಸನ್ನು ತೆಗಿತಿದ್ರು, ಇಂಜೆಕ್ಷನ್ ಕೊಡ್ತಿದ್ರು, 50,000 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಿದ್ರು, ಕಳಿಸ್ತಿದ್ರು. ಫೈನಲಿ ಒನ್ ಅವ್ರಿಗೆ ದೇ ರಿಯಲೈಸ್ಡ್ ಇದರಿಂದ ಏನೋ ಜಗ್ಗಕ್ಕಾಗಲ್ಲ ಅನ್ನೋಣ, ದೇ ಟೋಲ್ಡ್ ವಿಲ್ ಕಟ್ ದ ಲಿಂಬ್. ಸೊ ನಾವೇನು ಮಾಡಿದ್ವಿ, ಫಸ್ಟ್ ಸರ್ಜರಿ ಒಳಗಡೆ ಕಂಪ್ಲೀಟ್ ಓಪನ್ ಮಾಡಿ ಅದೇನು ಇನ್ಫೆಕ್ಟೆಡ್ ಬೋನ್ ಇತ್ತಲ್ಲ ಆ ಬೋನನ್ನು ತೆಗೆದುಬಿಟ್ವಿ. ಅಲ್ಲಿಂದ ಬೋನನ್ನು ತೆಗೆದು ಒಳಗಡೆ ಆ್ಯಂಟಿಬಯೋಟಿಕ್ ಬೀಟ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ವೆರಿ ಲೇಟೆಸ್ಟ್ ಟೆಕ್ನಾಲಜಿ. ನೀವು ಇಂಜೆಕ್ಷನ್ ಕೊಟ್ಟು ಅಲ್ಲಿ ಹೋಗಿ ವರ್ಕ್ ಮಾಡೋದು ಬೇರೆ, ಆ ಲೋಕಲ್ ಜಾಗದೊಳಗೆ ಆ್ಯಂಟಿಬಯೋಟಿಕ್ಸ್ ಹಾಕೋದು ಬೇರೆ. ಸೊ ಲೋಕಲ್ ಆ್ಯಂಟಿಬಯೋಟಿಕ್ ಬೀಟ್ಸ್ ಹಾಕಿದ್ವಿ, ಅದೆಲ್ಲೂ ಯೂಸ್ ಮಾಡಿಲ್ಲ. ಆ್ಯಂಡ್ ಅದು ಹಾಕೋಣ ಅದೇನಾಯಿತು, ಲೋಕಲಿ ಇಟ್ ಕ್ಯೂರ್ಡ್ ಆಲ್ ದ ಇನ್ಫೆಕ್ಷನ್. ಫಸ್ಟ್ ಟೈಮು ಬಾಬುರಾವ್ ಕಾಲ್ ಮಾಡಿದ್ರು ಅವ್ರ ಮಾವ. ಸರ್, ಪ್ರತಿ ಆಪ್ರೇಷನ್ ಆದಾಗ 1 ತಿಂಗಳಿಗೆ ಮತ್ತೆ ಕ್ಯೂ ತುಂಬ್ಕೋತಿತ್ತು ಸರ್, ಈ ಸರ್ತಿ ಕ್ಯೂ ಬಂದಿಲ್ಲ ಅಂದರು. ಸೊ ದಟ್ ಐ ಟೋಲ್ಡ್, ಆಲ್ಮೋಸ್ಟ್ ಅರ್ಧ ಬ್ಯಾಟಲ್ ವಿನ್ ಆದ್ವಿಪ್ಪ ನಾವು. ಇನ್ನೂ 3 ತಿಂಗಳು ಅವ್ನಿಗೆ ಏನೂ ಮಾಡೋದು ಬೇಡ. ಬೇಕಾದ್ರೆ ಹೇಳಕ್ಕೆ ಬರೋಲ್ಲ, ಇನ್ಫೆಕ್ಷನ್ ಅಂದರೆ ಒಂಥರ ಅದು ಟೆರರಿಸ್ಟ್ ಇದ್ದಂಗೆ, ಅವು ಸ್ಲೀಪಿಂಗ್ ಸೆಲ್ಸ್, ಅವು ಯಾವಾಗ ಎದ್ದು ಬರ್ತಾರೆ, ಎಲ್ಲಿ ಬಾಂಬ್ ಹಾಕ್ತಾರೆ ಗೊತ್ತಾಗಲ್ಲ. ಸೊ ವಿ ವಿಲ್ ವೇಟ್ ಅಂತ ಹೇಳಿದೆ. ದೆನ್ 3-4 ಮಂತ್ಸ್ ವೇಟ್ ಮಾಡಿದ್ವಿ. ಕಂಪ್ಲೀಟ್ ಕ್ಯೂರ್ ಆಯಿತು. ಕ್ಯೂರ್ ಆದಮೇಲೆ ವಿ ಟುಕ್ ಫಾರ್ ಅನದರ್ ಡೆಬ್ರೈಟ್ಮೆಂಟ್. ಅದು ಸ್ವಲ್ಪ ನರ್ವ್ ಡ್ಯಾಮೇಜ್ ಆಗಿತ್ತು ಅವನಿಗೆಲ್ಲ ಪ್ರೀವಿಯಸ್ ಇದಾಗಿ. ನರ್ವ್ ಟೆಂಡಾನ್ ಟ್ರಾನ್ಸ್ಫರ್ ಮಾಡಿದ್ವಿ ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್. ಸೊ ಆಲ್ಮೋಸ್ಟ್ ಫಂಕ್ಷನ್ ಬಂತು ಅವನಿಗೆ, ಲಿಂಬ್ ಸೇವ್ ಆಯಿತು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ಆಲ್ ದಿಸ್ ಪ್ರೊಸೀಜರ್ ಟ್ರೀಟ್ಮೆಂಟ್ ವಾಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫಂಡೆಡ್ ಬೈ ದ ಸ್ಪರ್ಶ್ ಫೌಂಡೇಶನ್. ನಿಮ್ಗೆ ನಾನು ಮುಂಚೆನೇ ಹೇಳಿದೆ 2 ಚಾಲೆಂಜಸ್ ಅಂತೇಳಿ. ಸೊ ಅದೊಂದು ಅವ್ರ ಹತ್ರ ಏನೂ ರೊಕ್ಕನೇ ಇಲ್ಲಾಗಿತ್ತು.
ಅಂದರೆ ಏನಾಗಿತ್ತು ಸರ್, ಅವನಿಗೆ ಇಷ್ಟು ಬೋನ್ ಲಾಸ್ ಆಗಿಬಿಟ್ಟಿತ್ತು. ಆ ಇನ್ಫೆಕ್ಷನ್ ಆಗಿ ಈ ಕಡೆ ಅರ್ಧ ಮೂಳೆನೇ ತಿಂದುಬಿಟ್ಟಿತ್ತು ಅದು ಇನ್ಫೆಕ್ಷನ್. ಸೊ ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಹೋಲ್ ವರ್ಲ್ಡ್. ಜಗತ್ತೊಳಗೆ ಇನ್ನೂ ತನಕ ಇಷ್ಟು ಬೋನ್ ಲಾಸ್ ಆಗಿ ಟ್ರೀಟ್ಮೆಂಟ್ ಆಗಿರೋದು ಫಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಕ್ಯಾನ್ಸರ್ ಆದರೂ ಕೂಡ ಅಷ್ಟು ಬೋನ್ ಲಾಸ್ ಆಗಿರಲ್ಲ, ಅದು ಎಸ್ಪೆಷಲಿ ಈ ಏಜ್ ಒಳಗೆ. ಸೊ ಅದಕ್ಕೆ ಫಿಬ್ಯುಲರ್ ಗ್ರಾಫ್ಟ್ ಹಾಕಿದ್ವಿ, ಲೆಂತ್ ಬಂತು. ಲೆಂತ್ ಬಂದ ಮೇಲೆ ಏನಾಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಈಗ ಅವನು ಲೇಟೆಸ್ಟು ಅವ್ರ ಮಾವರು ವೀಡಿಯೋ ಕಳಿಸಿದ್ರು, ಅದರೊಳಗೆ ಅವನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ, ರೈಟ್ ಹ್ಯಾಂಡ್ ಒಳಗೆ ಬರಿತಾ ಇದ್ದಾನೆ. ಅವನು ನಮಗೆ ಸಿಗೋ ತನಕ ರೈಟ್ ಹ್ಯಾಂಡ್ ಯೂಸೇ ಮಾಡಿದ್ದಿಲ್ಲ. ಅವನು ಓದೋದು, ಊಟ ಮಾಡೋದು, ಬರೆಯೋದು A to Z ಬರೀ ಲೆಫ್ಟ್ ಹ್ಯಾಂಡ್ ಒಳಗಿತ್ತು. ಸೊ ಐ ಥಿಂಕ್ ಆ ಏಜ್ ಒಳಗೆ ಮಗು ಕೈ ಕಳ್ಕೊಂಡ್ರೆ ಅವ್ನ ಮಕ್ಕಳ ಜೊತೆ ಆಟ ಆಡೋಕ್ಕಾಗಲ್ಲ, ಅವ್ನ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ. ಹಿ ವಿಲ್ ನೆವರ್ ಬಿ ಎ ನಾರ್ಮಲ್ ಸಿಟಿಸನ್. ಸೊ ನಾವು ಐ ಥಿಂಕ್ ಹಿ ವಿಲ್ ಬಿ ಮಚ್ ಮೋರ್ ದೆನ್ ಎನಿ ಅದರ್ ಎವರೇಜ್ ಸಿಟಿಸನ್. ಅವನು ಮತ್ತೊಂದು ಏನು ಮೆಚ್ಚಬೇಕಂದ್ರೆ, ಇಷ್ಟೆಲ್ಲ ಆಪ್ರೇಷನ್ ಆಗಿ ಇಷ್ಟು ಸರಿ ಅವ್ರು ಬಂದರೂ ಒಮ್ಮೆನೂ ಧೈರ್ಯ ಕಳ್ಕೊಳ್ಳಿಲ್ಲ. ಈ ಅವನೊಳಗೆ ಕಣ್ಣೊಳಗೆ ಮುಖದೊಳಗೆ ಒಂದು ಯಾವಾಗಲೂ ಒಂದು ಶಕ್ತಿ ಇರ್ತಿತ್ತು. ಐ ಥಿಂಕ್ ವಾಟ್ ಸ್ಪರ್ಶ್ ಸ್ಟ್ಯಾಂಡ್ಸ್ ಫಾರ್ ಈಸ್ ಫೇತ್, ಹೋಪ್ ಆ್ಯಂಡ್ ಲವ್ ಅಂತ ಹೇಳ್ತೀವಿ. ಈ ಮೂರನ್ನೂ ಈ ಟ್ರೀಟ್ಮೆಂಟು ಈ ಮಗುಳಗೆ ನಾವು ನೋಡ್ಬೋದು. ಅವ್ರು ಫುಲ್ ಫೇತ್ ಇಟ್ಕೊಂಡು ನಮ್ಮ ಹತ್ರ ಬಂದರು, ಹೋಪ್ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರು. ವಿತ್ ಆಲ್ ಲವ್ ವಿ ಗೇವ್ ದ ಟ್ರೀಟ್ಮೆಂಟ್ ಆ್ಯಂಡ್ ಕೇರ್. ಸೊ ಐ ಥಿಂಕ್ ದಿಸ್ ಈಸ್ ವಾಟ್ ಅವರ್ ಹಾಸ್ಪಿಟಲ್ ಸ್ಟ್ಯಾಂಡ್ಸ್. ಆ್ಯಂಡ್ ಅನದರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಎನಿ ಕಾಂಪ್ಲೆಕ್ಸ್ ಸರ್ಜರೀಸನ್ನು ವಿತ್ ಆಲ್ ಸಪೋರ್ಟ್ ಆಫ್ ಫೌಂಡೇಶನ್ ನಾವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ನಗರದ ಅಂಬಿಕಾ ನಗರದಲ್ಲಿ ಶಾಲಾ ಬಸ್ ಹರಿದು 5 ವರ್ಷದ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಶುಕ್ರವಾರ ನಡೆದಿದೆ. ಮೃತ ಬಾಲಕನನ್ನು ವೇದಾಂತ ಮಾಂಗ್ 5 ಎಂದು ಗುರುತಿಸಲಾಗಿದೆ. ರಸ್ತೆ ಬದಿಯಲ್ಲಿ ಶೌಚಕ್ಕೆ ಕುಳಿತಿದ್ದ ವೇಳೆ SRN ಮೆಹ್ತಾ ಶಾಲೆಯ ಬಸ್ ಬಾಲಕನ ಮೇಲೆ ಹರಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಟ್ರಾಫಿಕ್ 1 ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ಅಪಘಾತದ ನಿಖರ ಕಾರಣ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದು, ಶಾಲಾ ಬಸ್ ಚಾಲಕನ ನಿರ್ಲಕ್ಷ್ಯವೇ ಘಟನೆಗೆ ಕಾರಣವೇ ಎಂಬ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ. ಬಾಲಕನ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಸ್ಥಳದಲ್ಲಿ ಕೆಲ ಕಾಲ ಶೋಕದ ವಾತಾವರಣ ನಿರ್ಮಾಣವಾಗಿತ್ತು. ದಿನಚರಿ ಮಾಡತಕ್ಕಂಥ ಸಮಯದಲ್ಲಿ ಹುಡುಗ ಸಂಡಸ್ ಅಂತ ಹೇಳಿ ಬಂದಿರ್ತದ, ಮನೆ ಅದರ ಸಂಡಸ್ ಮುಂದಿರ್ತಾಳ ಮಗಳು ಕುಂತಿರ್ತಕ್ಕಂಥ ಸಮಯದಲ್ಲಿ SRN ಮೆಹ್ತಾ ಸ್ಕೂಲ್ ಬಸ್ ಡ್ರೈವರ್ ತನ್ನ ನಿರ್ಲಕ್ಷ್ಯತನದಿಂದ ಆತುರಕತೆಯಿಂದ ಬಸ್ ಹುಡುಗನ ಮೇಲೆ ಆರಿಸಿರ್ತಕ್ಕಂಥ ಸಮಯದಲ್ಲಿ ಹುಡುಗ ಅಲ್ಲಿ ಒದ್ದಾಡ್ತಕ್ಕಂಥ ಒಂದು ಸಮಯದಾಗ ನಾವು ಹುಡುಗ ತಗೊಂಡ್ಕಿಂದು ಬಂದಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತೀವಿ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ಮ್ಯಾಗ ನಮಗ್ ಗೊತ್ತಿಲ್ಲ ಹಾಸ್ಪಿಟಲ್ ಸಿಬ್ಬಂದಿಗಳಿಂದ ಹುಡುಗ ತೀರ್ಕೊಂಡ್ರಿ ಅಂತೇಳಿ. ಇದಕ್ಕೆಲ್ಲ ಪೂರ್ಣ ಮೇನು ಹೊಣೆಗಾರ ಯಾರಪ್ಪ ಅಂದ್ರ SRN ಮೆಹ್ತಾ ಸ್ಕೂಲ್ ಡ್ರೈವರ್. ಯಾಕಪ್ಪ ಅಂದ್ರೆ ಅವ್ನ ನಿರ್ಲಕ್ಷ್ಯತನದಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಟೈಮಿಂಗ್ ಸೆನ್ಸ್ ನಿಂದ ಅವ್ರಿಗೆ ಜಲ್ದಿ ಹೋಗೋದಿರ್ತದ, ಜಲ್ದಿ ಪಿಕಪ್ ಮಾಡೋದಿರ್ತದ, ಜಲ್ದಿ ಪಾರ್ಗಳಿಗೆ ಬಿಡ್ತದ ಅಂತ ಹೇಳ್ಕೊಂಡಿರ್ತದ. 10 ಫೀಟ್ 20 ಫೀಟ್ ರೋಡ್ ಒಳಗೆಲ್ಲ ಬಸ್ಗಳಿಗೆ ಪರ್ಮಿಷನ್ ಕೊಡ್ತಾರೆ ಇವರು. ಅದೇ ಒಂದ್ ಸಾರ್ವಜನಿಕರಿಗೆ ಓಡಾಡ್ಬೇಕಾದ್ರ ಬಸ್ ಕೇಳಕ್ ಹೋದ್ರೆ ಸಾರಿಗೆ ಮಂತ್ರಿ ಬಲ್ ಬಸ್ಗಳಿರಲ್ಲ, ದಾರಿಗಳಿರಲ್ಲ, ರೋಡ್ಗಳಿರಲ್ಲ. ಅದ್ರ ಸ್ಕೂಲ್ ಬಸ್ಗಳು ಮಂದಿ ಮಕ್ಕಳ ಮೇಲೆ ಆರ್ಸಕ್ರಿಗೆ ರೋಡ್ಗಳು ಇರ್ತಾವ, ದಾರಿಗಳು ಇರ್ತಾವ, ರೂಲ್ಸ್ ರೆಗ್ಯುಲೇಷನ್ ಇರ್ತಾವ. ಇವತ್ತು ನಮ್ಮ ಮಕ್ಕಳಿಗೆ ನಾವ್ ಯಾಕೆ ಕಳ್ಕೊಂಡ್ವಪ್ಪ ಅಂದ್ರೆ ಇದಕ್ಕೆ ಸಾರಿಗೆ ಸಂಸ್ಥೆ ಏನು ಇವರು ಮಂತ್ರಿಯರ ಅವರು ಕಾರಣ ಮತ್ತೆ ಡ್ರೈವರು ಕಾರಣ. ಇವ್ರಿಗೆ ಬಸ್ ಎಂತ ಜಾಗಕ್ಕೆ ಪರ್ಮಿಷನ್ ಕೊಡ್ಬೇಕಂದ್ರೆ ಮಿನಿಮಮ್ 60 ಫೀಟ್ ರೋಡ್ ಇತ್ತಪ್ಪ ಅಂದ್ರೆ ಅಲ್ಲಿ ಸ್ಕೂಲ್ ಬಸ್ ಇವ್ರು ಪರ್ಮಿಷನ್ ಕೊಡ್ಬೇಕು. 10-15 ಫೀಟ್ ರೋಡ್ ಇರಲ್ಲ, ಅದ್ರೊಳಗೆ ಇವ್ರು ಬಸ್ಗಳು ತಗೊಂಡ್ ಸ್ಕೂಲ್ ಬಸ್ಗಳು ತಗೊಂಡ್ರ ಇಲ್ಲಿ ಮನುಷ್ಯರು ಎಲ್ಲಿ ಓಡಾಡ್ಬೇಕು, ಬಸ್ ಎಲ್ಲಿ ಓಡಾಡ್ಬೇಕು. ಈ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ನಮ್ಮ ಮನೆಗಿರ್ತಕ್ಕಂಥ ಒಂದು ಸಣ್ಣ ಕೂಸನ್ನು ನಾವು ಕಳ್ಕೊಂಡಿದೀವಿ. ದಯಮಾಡಿ ಇದಕ್ಕೆ ಇಲ್ರಿ ಇಲ್ಲಿ ನಮ್ಮ ಹುಡುಗ ಏನದ ಮನೆಗಿದ್ದೇನ್ರಿ, ಇಲ್ಲಿ ನಮ್ಮ ಹುಡುಗ ಮನೆಗಿದ್ದೀನಿ. ಯಾವ ಸ್ಕೂಲಿಗೆ ಹೋಗ್ತಿದ್ರಿ ಅವ್ರ ತಂದೆಯವ್ರು ಅಲ್ಲಿ ಸ್ಕೂಲಿಗೆ ಹಾಕಿದ್ರು, ಅಲ್ಲಿ ಫುಲ್ ರ್ಯಾಶ್ ಆಗಿ ಬರ್ತಾವ ಸರ್. ಹಿಂಗ ಸ್ಕೂಲಿಗೆ ಬಸ್ಗಳಿಗೆ ಹುಡುಗರಿಗೆ ಪಿಕಪ್ ಮಾಡ್ಬೇಕಾದ್ರ ಒಂದ್ ಮಗುವಿಗೆ ಮಿನಿಮಮ್ ಬಸ್ ಸೇರ್ಬೇಕಾದ್ರೆ 5 ನಿಮಿಷ ಟೈಮ್ ಬೇಕು. ಬಸ್ನಾಗ ಹತ್ಬೇಕಾದ್ರೆ 5 ನಿಮಿಷ ಟೈಮ್ ಬೇಕು. ಇವ್ರು ಎವ್ರಿ ಡೇ ಸರ್ ನಾವು ಪ್ರತಿಯೊಂದು ಸರಿ ಹೇಳ್ತೀವಿ ಸರ್, ಇಲ್ಲಿ ರೋಡ್ ಬರೋಬರ್ ಇಲ್ರಿ, ಇಲ್ಲಿ ರ್ಯಾಶ್ ಆಗಿ ತರಬೇಡ್ರಿ ಅಂತ ಹೇಳ್ತೀವಿ, ಅಂದ್ರೂ ಕೇಳಂಗಿಲ್ಲ ಸರ್ ಯಾರು. ಈ SRN ಮೆಹ್ತಾದವ್ರದಾರ ಭಾಳ ಓವರ್ ಆಗಿಬಿಟ್ಟದ್ ಸರ್, ಇದು ಭಾಳ ಓವರ್ ಆಗಿಬಿಟ್ಟದ್ರಿ. ರಾಜಿ ಅರ್ಜಿ ಸಲ್ಲಿಸಲು 10,000 ಲಂಚಕ್ಕೆ ಬೇಡಿಕೆ ಇಟ್ಟು ಹಣ ಸ್ವೀಕರಿಸುತ್ತಿದ್ದ ವೇಳೆ ಕಲಬುರಗಿ 5ನೇ JMFC ನ್ಯಾಯಾಲಯದ ಸರ್ಕಾರಿ ಸಹಾಯಕ ಸರ್ಕಾರಿ ಅಭಿಯೋಜಕ ಸಂತೋಷ್ ಕುಮಾರ್ ಲೋಖಂಡೆ ಅವರನ್ನು ಲೋಕಾಯುಕ್ತ ಪೊಲೀಸರು ಶುಕ್ರವಾರ ಹಣದೊಂದಿಗೆ ಬಂಧಿಸಿದ್ದಾರೆ.
ರಾಹುಲ್ ಹೈದರಾಬಾದ್ ಎಂಬುವರಿಂದ ರಾಜಿ ಅರ್ಜಿ ಸಲ್ಲಿಸುವ ಸಂಬಂಧ 10,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರೆಂದು ಆರೋಪಿಸಲಾಗಿದೆ. ಈ ಕುರಿತು ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಲೆ ಬೀಸಿ ನ್ಯಾಯಾಲಯ ಸಂಕೀರ್ಣದಲ್ಲೇ ಹಣ ಸ್ವೀಕರಿಸುತ್ತಿದ್ದ ವೇಳೆ ಎಪಿಪಿ ಸಂತೋಷ್ ಕುಮಾರ್ ಲೋಖಂಡೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ನಗದು ಹಣದ ಜೊತೆಗೆ ಬಟ್ಟೆ, ಸೀರೆ, ಶೂ ಸೇರಿದಂತೆ ವಿವಿಧ ವಸ್ತುಗಳನ್ನು ಬೇಡಿಕೆ ಇಟ್ಟಿರುವ ಆರೋಪವು ಕೇಳಿ ಬಂದಿದೆ. ದಾಳಿಯ ವೇಳೆ ಆರೋಪಿಯಿಂದ ಲಂಚದ ಹಣವನ್ನು ವಶಪಡಿಸಿಕೊಂಡು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಲೋಕಾಯುಕ್ತ ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಳೆ ಕೊರತೆಯಿಂದ ಆತಂಕಗೊಂಡಿರುವ ಚಿಂಚೋಳಿ ತಾಲೂಕಿನ ಕಾರಂಪಳ್ಳಿ ಗ್ರಾಮದ ಮಹಿಳೆಯರು ಉತ್ತಮ ಮಳೆಯಾಗಲೆಂದು ಸಂಪ್ರದಾಯಬದ್ಧವಾಗಿ ಕಪ್ಪೆಗೆ ಪೂಜೆ ಸಲ್ಲಿಸಿ ವಿಶೇಷ ಪ್ರಾರ್ಥನೆ ನಡೆಸಿದರು. ಗ್ರಾಮದ ಮಹಿಳೆಯರು ಕಪ್ಪೆಯನ್ನು ಅಲಂಕರಿಸಿ ಪೂಜೆ ನೆರವೇರಿಸಿ ಹಾಡುಗಳನ್ನು ಹಾಡುತ್ತಾ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದರು. ಬಳಿಕ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶೀಘ್ರವೇ ಉತ್ತಮ ಮಳೆಯಾಗಿ ರೈತರ ಬೆಳೆಗಳು ಸಮೃದ್ಧಿಯಾಗಲಿ ಹಾಗೂ ಗ್ರಾಮದಲ್ಲಿ ನೀರಿನ ಸಮಸ್ಯೆ ನಿವಾರಣೆಯಾಗಲಿ ಎಂದು ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹ ಪೂಜೆಯಲ್ಲಿ ಪಾಲ್ಗೊಂಡು ಮಳೆಗಾಗಿ ಪ್ರಾರ್ಥಿಸಿದರು. ಇತ್ತೀಚಿನ ದಿನಗಳಲ್ಲಿ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ. ಇದೇ ಕಾರಣಕ್ಕೆ ಗ್ರಾಮದಲ್ಲಿ ಸಂಪ್ರದಾಯದಂತೆ ಕಪ್ಪೆಗೆ ಪೂಜೆ ಮಾಡಿ ಮಳೆ ದೇವರನ್ನು ಪ್ರಸನ್ನಗೊಳಿಸುವ ಆಚರಣೆ ನಡೆಸಲಾಗಿದೆ. ಗ್ರಾಮದ ಹಿರಿಯರು, ಮಹಿಳೆಯರು ಹಾಗೂ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.